ನಮಸ್ಕಾರ, ಸಿಡಿಮದ್ದು ಚಾನೆಲ್ಗೆ ಸ್ವಾಗತ. ನಾನು ಚೈತ್ರ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರ ಮೇಲೆ ಗಂಭೀರ ಆರೋಪ ಒಂದಾಗಿದ್ದು, ಬೆಂಗಳೂರು ನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಠೇವಣಿದಾರರಿಗೆ ಹಾಲಿ ಸಂಸದ ದ್ರೋಹ ಬಗೆದಿದ್ದಾರೆ. ಇದರಿಂದ ಸಾವಿರಾರು ಠೇವಣಿದಾರರು ಬೀದಿಗೆ ಬಂದಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಶಂಕರ್ ಗುಹಾ ಮತ್ತು ಯುಬಿ ವೆಂಕಟೇಶ್ ಅವರು ಆರೋಪಿಸಿದ್ದಾರೆ. ಇನ್ನು ಠೇವಣಿದಾರರು ಬ್ಯಾಂಕ್ನಲ್ಲಿ ಇರಿಸಿದ ಠೇವಣಿ ಹಣ ಕೇಳಿದರೆ ತೇಜಸ್ವಿ ಸೂರ್ಯ ಅವರು ಠೇವಣಿದಾರರನ್ನೇ ಗೂಂಡಾಗಳೆಂದು ದೂಷಿಸುತ್ತಿದ್ದಾರೆ. ಇದು ಸರಿಯಲ್ಲ. ತೇಜಸ್ವಿ ಸೂರ್ಯ ಅವರು ಇವತ್ತು ಇಡೀ ರಾಘವೇಂದ್ರ ಬ್ಯಾಂಕಿನ ವಿಕ್ಟಮ್ಸ್ನ ಗೂಂಡಾಗಳು ಅಂತ ಕೇಳಿ ಅವಮಾನ ಮಾಡಿದ್ದಾರೆ. ಇದು ತೇಜಸ್ವಿ ಸೂರ್ಯ ಅವರ ಬಂದಿರುವಂಥ ಒಂದು ಕಲ್ಚರ್, ಅವರ ಸಂಸ್ಕೃತಿ. ಯಾರಿಲ್ಲ ಪಾಪ, ಅವ್ರು ಯಾರು ಡೆಪಾಸಿಟರ್ಸ್ ಇಟ್ಟವರು ದುಡ್ಡು ಕೇಳಿದ್ರೆ ಅವ್ರು ಗೂಂಡಾಗಳ? ಇವ್ರು ಹೇಳಿದ್ದಕ್ಕೆ ತಾಳ ಹಾಕೊಂಡು ಕೂತಿದ್ರೆ ಅವರೆಲ್ಲ ಒಳ್ಳೆಯವರ? ಪ್ರಶ್ನೆ ಮಾಡಬಾರ್ದು ಯಾರೂ ಇಲ್ಲ. ಸುಮ್ಮನೆ ಅವ್ರ ಮೂಗಿನ ನೇರಕ್ಕೆ ಅವ್ರ ಅಂಗಡಿ ಓಡಿಸ್ಕೊಳ್ಳೋಕೇನೋ ಹೇಳಿದ್ರೆ ಅವೆಲ್ಲ ಒಪ್ಲಿಕ್ಕೆ ಆಗೋದಿಲ್ಲ. ಸುಳ್ಳು. ಅವರು ಕ್ಷಮೆ ಕೇಳಬೇಕು. ಜನರಲ್ಲಿ ಬಂದು ಆಚೆ ಬಂದು ಕ್ಷಮೆ ಕೇಳಬೇಕು. ಅವರು ತಪ್ಪಾಗಿದೆ, ಏನೋ ಮಾತಿನ ರಫ್ಸಲ್ಲಿ ಹಂಗೆ ಹೇಳಿದ್ದೀನಿ ಅಂತ ಬಂದು ಅವ್ರು ಕ್ಷಮೆ ಕೇಳಬೇಕು. ಈ CBI ಇನ್ವೆಸ್ಟಿಗೇಷನ್ನ ನಾವು ಭಾಳ ಮುಂಚಿಂದನೇ ಕೇಳ್ಕೊಂಡು ಬಂದೆ, 3 ವರ್ಷದಿಂದ. ಕಡೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು CBI ತನಿಖೆ ಕೊಟ್ಟರು. ಆದಾಗ್ಯೂ CBI ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ ಇರೋದ್ರಿಂದ ಇವರು ತೇಜಸ್ವಿ ಸೂರ್ಯ ಅವರು ಅವರ ಒಂದು ಇನ್ಫ್ಲೂಯೆನ್ಸ್ನ ಉಪಯೋಗಿಸಿ ಬೇರೆ ಬೇರೆ ಕೇಂದ್ರದಲ್ಲಿರುವಂಥ ಮಂತ್ರಿಗಳನ್ನು ಬಳಸ್ಕೊಂಡು ಈ ಇನ್ವೆಸ್ಟಿಗೇಷನ್ ಆಗದೇ ಇರೋ ಹಾಗೆ ತಡೆದಿಟ್ಟಿದ್ದಾರೆ. ಅದನ್ನು ಕೂಡ ನಾನು ಹೇಳಿದ್ದೀನಿ. ಕಾಯುವಷ್ಟು ದಿವಸ ತಾಳ್ಮೆ ಇದೆ ನಮಗೆ. CBIನವರು ಟ್ರಾನ್ಸ್ಲೇಷನ್ ಆಗಿಲ್ಲ ಅಂತಾರೆ. ಕೇಳಿದಾಗಲೇ ಅರಬಿಕಲ್ಲಿದೇನು ಇದು, ಅಥವಾ ಯಾವುದೋ ಗೊತ್ತಿಲ್ಲದಿರೋ ದೇವನಾಗರಿನಲ್ಲಿದೇನು? ಕನ್ನಡದಿಂದ ಇಂಗ್ಲೀಷಿಗೆ ಮಾಡೋಕ್ಕೆ ಎಷ್ಟೊತ್ತಿರ ಬೇಕು? ನಿಮಗೆ ಬೇಕು ಅನ್ಸಿದ ತಕ್ಷಣ ಬೆಳಗ್ಗೆ ಜಾವ ರಾತ್ರಿ ಎಲ್ಲರ ಮನೆ ರೇಡ್ ಮಾಡಿ ಮಾರಾಟ ಕೇಸ್ ಬುಕ್ ಮಾಡಿಬಿಡ್ತೀರ ಅವ್ರ ಮೇಲೆ. 2400 ಕೋಟಿ ಹಗರಣ ಕೇಸ್ ಮಾಡಿರಿ ಅಂದರೆ ಆಟ ಆಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಈ ರಾಜಕೀಯ ಒತ್ತಡಕ್ಕೆ ಬರ್ದೇನೆ ಇದನ್ನು ಕೂಡಲೇ ಶುರು ಮಾಡಬೇಕು. ಎಲೆಕ್ಷನ್ ಆಗೋವರೆಗೂ ಕಾಯ್ತೀವಿ. ಮಾಡಲಿಲ್ಲ ಅಂತಂದರೆ ಎಲ್ಲರೂ ಅಲ್ಲೇ ಹೋಗಿ ಕೂತ್ಕೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಆಮೇಲೆ ರಾಘವೇಂದ್ರ ಬ್ಯಾಂಕು ಶುರುವಾಗಿದ್ದ ದಿವಸದಿಂದನೂ ಅದು BJP ಬ್ಯಾಂಕೇನೆ. ಅದು ಶುರು ಮಾಡಿದ್ದು VS ಆಚಾರ್ಯರು. ಆಮೇಲೆ ಬಂದಿದ್ದು ಇಲ್ಲಿ ಕ್ಷೇತ್ರದ ಶಾಸಕರು ಸಂಸದರು ಇಬ್ಬರೂ. ರಾಘವೇಂದ್ರ ಬ್ಯಾಂಕ್ ಇರ್ಬೋದು, ವಸಿಷ್ಠ ಸೊಸೈಟಿ ಇರ್ಬೋದು, ಇಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಅಲ್ಲೇ ಅವರು ಮನೇಲಿ ಮದುವೆನ ಮುಂಜಿನ ಆಡ್ದಂಗೆ ಕಿಲ ಅಂತ ಓಡಾಡ್ತಾಯಿದ್ರು ಎಲ್ಲ ಕಡೆ. ಅಂದಮೇಲೆ ಅವ್ರನ್ನೇ ಕೇಳಬೇಕಲ್ಲ, ನಾವು ಇನ್ಯಾರನ್ನ ಕೇಳೋಕ್ಕಾಗ್ತದೆ? ಅವರ ಪ್ರಧಾನ ವಕ್ತಾರರು, ಮುಖ್ಯ ವಕ್ತಾರರು ಮಾಡಿದ್ದಾರೆ ಅಶ್ವತ್ಥನಾರಾಯಣ ಗೌಡ್ರನ್ನ. ಇವತ್ತು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನೋಡೋಣ. ನೀವು ತೇಜಸ್ವಿ ಸೂರ್ಯ ತಾಕತ್ತಿದ್ರೆ ನಿಮಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವ್ರನ್ನ ನೋಡೋಣ. ಹೌದು ಅಲ್ಲ, ಅಂಥವರು 15-20 ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ BJP ಅಫಿಲಿಯೇಷನ್ ಒಂದಲ್ಲ ಒಂದು ರೀತಿ ಇದೆ. ಈ ಸಿರಿ ವೈಭವ ಇರ್ಬೋದು, ಇದೆಲ್ಲ ಅಸೋಸಿಯೇಟೆಡ್ ಬ್ಯಾಂಕ್ಸ್. ಇದರಿಂದ ಇದು ಪೂರ್ತಿ ವಸಿಷ್ಠ ಅನ್ನೋ ಹೆಸರನ್ನೇ ಮುಚ್ಚಾಕ್ಬಿಟ್ರು ಇವರಿಬ್ಬರು ಸೇರಿಕೊಂಡು. ಹಿಂಗೆಲ್ಲ ಆಗೋದಿಲ್ಲ. ನಾವೆಲ್ಲ ಬದುಕಿದ್ದೀವಿ. ಇನ್ನು ನಾವು ಹೋರಾಟ ಇದು ಮುಂದುವರ್ಸ್ಕೊಂಡು ಹೋಗ್ತೀವಿ. ಬಸವನಗುಡಿಯಲ್ಲಿ ನಡೆದಿರೋವಂಥ ಎಲ್ಲ ಸಹಕಾರಿ ಸಂಸ್ಥೆ ಹಗರಣಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ತೇಜಸ್ವಿ ಸೂರ್ಯ ಅವ್ರದ್ದು ಮತ್ತು ರವಿ ಸುಬ್ರಹ್ಮಣ್ಯ ಅವರದ್ದೇ. ಸರಿ ಹೋಗೋವರೆಗೂ ನಾವಂತೂ ನಿಮ್ಮನ್ನು ಬಿಡೋದಿಲ್ಲ. ಮಂಡಳಿ ಜೊತೆ ಕೈ ಜೋಡಿಸಿರೋರು ಯಾರು? ಇದೇ ಮಹಾನ್ ಭಾವರು. ಪ್ರತಿ ಸಾರಿ ಅವ್ರು ಗಲಾಟೆ ಮಾಡಿದಾಗ ನಾವಿದ್ದೀವಿ, ಕೇಂದ್ರ ಸರ್ಕಾರ ಇದೆ, ನಿರ್ಮಲಾ ಸೀತಾರಾಮನ್ ಇದ್ದಾರೆ, ನಾವು ಮೋದಿ ಅವ್ರ ಹತ್ರ 5 ಲಕ್ಷ ಕೊಡಿಸ್ತೀವಿ, ಇನ್ಶೂರೆನ್ಸ್ ದುಡ್ಡು ಏನು ಧರ್ಮಕ್ಕೆ ಕೊಡ್ತೀರೇನ್ರಿ? ಎಲ್ಲಾದರೂ ಆಗ್ತದೆ. ಈ ಬ್ಯಾಂಕ್ ರಿವೈವ್ ಮಾಡಬೇಕಾಗಿತ್ತು. ಇದಕ್ಕೆ 2ರಷ್ಟು 3ರಷ್ಟು ಮೋಸ ಆಗಿದ್ದು ಬ್ಯಾಂಕು ಮಹಾರಾಷ್ಟ್ರದಲ್ಲಿ ರಿವೈವ್ ಆಯಿತು. ನಿಮ್ಮ ಯೋಗ್ಯತೆಗೆ ಇದನ್ನು ಮಾಡ್ಸೋಕ್ಕಾಗಿಲ್ಲ. ಜನರಿಗೆ ಏನಾದರೂ ಒಳ್ಳೇದು ಮಾಡೋದು ಕಲ್ತ್ಕೊಳ್ಳಿ. ಈ ಸಲ ಇದರ ಪ್ರತಿಫಲ ನೀವು ಅನುಭವಿಸ್ತೀರಿ ಅಂತ ನಾನು ಹೇಳ್ತೀನಿ. ನೋಡಿ, ಚಾರ್ಜ್ ಆಗೋದು ಬೇರೆ. ನಾವು ಸಾರ್ವಜನಿಕ ಜೀವನದಲ್ಲಿರೋರು ಇನ್ನೊಬ್ರಿಗೆ ಮಾದರಿಯಾಗಿರಬೇಕು. ಯಾಕೆಂದರೆ ಯಾರು ಬೇಕಾದರೂ ಕಲ್ಲು ಹೊಡಿಬೋದು. ಅವ್ರು ಎಷ್ಟು ಕೋಟಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋ ಫಿಗರ್ ನನ್ನ ಹತ್ರ ಇಲ್ಲ. ನೀವು ಗುರು ರಾಘವೇಂದ್ರ ಬ್ಯಾಂಕ್ ವೆಬ್ಸೈಟ್ ಚೆಕ್ ಮಾಡಿದ್ರೆ ಅದರಲ್ಲಿ ಅವ್ರ ಹೆಸರು, ಎಲ್ಲ ಡಿಫಾಲ್ಟರ್ಸ್ ಹೆಸರು, ಅವರು ಅಂತಲ್ಲ, ಯಾರ್ಯಾರು ಡಿಫಾಲ್ಟ್ ಆಗಿದೆ ಅವ್ರ ಹೆಸರು, ಅವ್ರ ಅಮೌಂಟ್ ಬರ್ತದೆ. ಆದರೆ ನಾವೊಂದು ಪಕ್ಷದ ವಕ್ತಾರರಾಗಿ 4 ಜನಕ್ಕೆ ನಮ್ಮ ಪಕ್ಷದ ಸಿದ್ಧಾಂತ ಹೇಳೋರು ನಾವೇ ಮಣ್ಣು ತಿಂದರೆ ನಾವೆಂಥ ಪಕ್ಷದಲ್ಲಿದ್ದೀವಿ? BJP ಪಕ್ಷ ಅಂದರೆ ಏನು? ಹರಿಶ್ಚಂದ್ರರು. ಅವ್ರು ಹೇಳೋದೆಲ್ಲ ನಿಜ, ಬಾಕಿಯವ್ರು ಹೇಳೋದೆಲ್ಲ ಸುಳ್ಳು. ನೀವೆಲ್ಲ ಕ್ವಶ್ಚನ್ ಮಾಡ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ ಜನರನ್ನ ಕ್ವಶ್ಚನ್ ಮಾಡೋದಕ್ಕೆ? ಮೊದಲು ನಾವು ಸರಿಯಾಗಿದ್ದು ಬೇರೆಯವ್ರಿಗೆ ಹೇಳಬೇಕು. ನಾವೇ ಮಣ್ಣು ತಿಂದು ಆಮೇಲೆ ಇಂಥವ್ರನ್ನೆಲ್ಲ ಜೊತೇಲಿ ಕೂಡಿಸ್ಕೊತಾರಲ್ಲ BJP ನಾಯಕರು. ನಾವು ಇವ್ರಿಗೇನಂತ ಹೇಳೋಣ? ಈ ಪಕ್ಷದ ಸಿದ್ಧಾಂತನ ರೇಪ್ ಮಾಡೋರು, ದುಡ್ಡು ಹೊಡೆಯೋರು, ರೌಡಿಗಳು ನೀವು ನೋಡ್ರಿ.
46,000 ಠೇವಣಿದಾರರನ್ನು ಹೊಂದಿರುವ ಈ ಪ್ರತಿಷ್ಠಿತ ಬ್ಯಾಂಕಿನಲ್ಲಿ ಸುಮಾರು 2,400 ಕೋಟಿ ರೂಪಾಯಿ ಹಗರಣ ನಡೆದಿದ್ದು, ಠೇವಣಿದಾರರ ಹಣವನ್ನು ತಮ್ಮ ಸಂಬಂಧಿಕರಿಗೆ ಮತ್ತು ತಮಗೆ ಬೇಕಾದವರಿಗೆ ಸಾಲ ಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಿಡಿಮದ್ದು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ನಿರಂತರ ಸುದ್ದಿಗಳಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಸಿಡಿಮದ್ದು ಚಾನಲ್ ಅನ್ನು ಫಾಲೋ ಮಾಡಿ.